ನಮಸ್ಕಾರ. ಇಡೀ ದೇಶವೇ ವಯನಾಡತ್ತ ತಿರುಗಿ ನೋಡ್ತಾ ಉಂಟು. ಅದಕ್ಕೆ ಮುಖ್ಯ ಕಾರಣ ನಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ, ಸುಮಾರು 300ರಷ್ಟು ಅಮಾಯಕರು ಇಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸುಮಾರು 200ಕ್ಕಷ್ಟು ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ? ಸಿಂಪಲ್ ಆಗಿ ನೋಡ್ಲಿಕ್ಕೆ ಹೋದರೆ, ಪ್ರಕೃತಿಯ ವಿರುದ್ಧ ಮನುಷ್ಯ ಮಾಡಿದಂಥ ಅಷ್ಟು ಅನಾಚಾರ ಈಗ ರಿಸಲ್ಟ್ ಕೊಡ್ತಾ ಉಂಟು ಅಂತ ಇಲ್ಲಿ ಸ್ಪಷ್ಟ ಆಗ್ತಾ ಉಂಟು. ಹಾಗಾದರೆ ಅಲ್ಲಿ ಮಡಿದವರು ತಪ್ಪು ಮಾಡಿದ್ದಾರ? ಖಂಡಿತ ಇರಲಿಕ್ಕಿಲ್ಲ, ಸಾಧ್ಯವೂ ಇಲ್ಲ. ಯಾಕಂತ ಹೇಳಿದರೆ ಅವರೆಲ್ಲ ಮನೆ ಮಠ ಕಟ್ಟಿಕೊಂಡು ಅಲ್ಲಿದ್ದಂತಹ ಒಂದು ಅಮಾಯಕ ಜೀವಗಳು. ಆದರೆ ಸರಿಯಾಗಿ ನೋಡಿದರೆ ಈ ಪಶ್ಚಿಮ ಘಟ್ಟ ಎನ್ನುವಂತಹ ಈ ಒಂದು ಸೂಕ್ಷ್ಮ ಪರಿಸರ ಇದೆಯಲ್ಲ, ಅದನ್ನು ಯಾವ ರೀತಿ ನಾವು ಬಳಸ್ತೇವೆ ಎನ್ನುವುದರ ಮೇಲೆ ನಮ್ಮ ಅಳಿವು ಉಳಿವು ಪ್ರಶ್ನೆ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಗುಜರಾತ್, ಗೋವಾ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ಪಶ್ಚಿಮ ಘಟ್ಟಗಳ ಆ ಸರಣಿ ಇದೆ. ಬಹಳ ಸುಂದರವಾಗಿರುವಂಥ ಸೂಕ್ಷ್ಮ ಪ್ರಭೇದಗಳು ಇರುವಂತಹ, ಮತ್ತು ಅದನ್ನು ಏನಾದರೂ ನಾವು ಟಚ್ ಮಾಡಲಿಕ್ಕೆ ಹೋದರೆ, ಅದನ್ನು ಮುಟ್ಲಿಕ್ಕೆ ಹೋದರೆ ಅದು ಮರು ಉತ್ತರ ಕೊಡಲಿಕ್ಕೆ ಶಕ್ತವಾಗಿರುವಂಥ ಒಂದು ಅರಣ್ಯಗಳ ಸಾಲು. ಇಂಥ ಪರಿಸ್ಥಿತಿ ಇರುವಾಗ 2011ರಲ್ಲಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು, ಮತ್ತು 2013ರಲ್ಲಿ ಪ್ರೊಫೆಸರ್ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನು ಮಾಡಲಾಗಿತ್ತು. ಅವರು ಕೊಟ್ಟಿರುವಂಥ ವರದಿಯನ್ನು ಆಧರಿಸಿ ಈ ಪಶ್ಚಿಮ ಘಟ್ಟಗಳನ್ನು, ಬಹಳ ಸೂಕ್ಷ್ಮವಾಗಿರುವಂಥ ಪ್ರದೇಶ, ಇದನ್ನು ಯಾವ ರೀತಿ ನಾವು ನಡೆಸಿಕೊಳ್ಬೇಕು ಅಂಥೇಳಿ ಅದರಲ್ಲಿ ನಿಖರವಾಗಿ ಹೇಳಲಾಗ್ತಾ ಇತ್ತು. ಪಾಯಿಂಟ್ ನಂಬರ್ 1, ಗಣಿಗಾರಿಕೆ ಮಾಡಬಾರ್ದು, ಕ್ವಾರೆ ಮಾಡಬಾರ್ದು, ಮರ ಕಡಿಯುವುದು ಸರಿಯಲ್ಲ, ಕೈಗಾರಿಕೆಗಳ ಸ್ಥಾಪನೆ ಮಾಡಬಾರ್ದು, ಬೃಹತ್ ಕಟ್ಟಡಗಳ ನಿರ್ಮಾಣ ಮಾಡಬಾರ್ದು. ಹೀಗೆ ಹಲವು ಅಂಶಗಳು ಇರುವಂತಹ ಒಂದು ವರದಿಯನ್ನು ಸಿದ್ಧ ಮಾಡಲಾಗಿತ್ತು. ಎಲ್ಲಿ ತನಕ ಅಂತ ಹೇಳಿದರೆ, ಕೇರಳ ಎನ್ನುವಂತಹ 14 ಜಿಲ್ಲೆಗಳಿರುವಂತಹ ಒಂದು ರಾಜ್ಯದ 12 ಜಿಲ್ಲೆಗಳ ಸುಮಾರು 123 ಹಳ್ಳಿಗಳ 13,108 ಚದರ ಕಿಲೋಮೀಟರ್ ಭೂಪ್ರದೇಶ ಇದು ಈ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಗುರುತಿಸಲಾಗಿತ್ತು. ಆದರೆ ಕೇರಳದಲ್ಲಿ ಈ ಬಗ್ಗೆ ಪ್ರತಿಭಟನೆಗಳು ಶುರುವಾದವು. ನಾವು ಖಂಡಿತ ಇದನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಮಾಡಿದರೆ ಅಭಿವೃದ್ಧಿ ಸಾಧ್ಯ ಇಲ್ಲ, ಅಭಿವೃದ್ಧಿ ಸಾಧ್ಯವಾಗದೆ ಹೋದರೆ ಹಿಂದುಳಿತೇವೆ ಎನ್ನುವಂಥ ಕಾರಣಕ್ಕೆ ಅವರು ಪಶ್ಚಿಮ ಘಟ್ಟ ಜನಸಂಖ್ಯಾ ಸಂರಕ್ಷಣಾ ಸಮಿತಿ ಅಂತ ಮಾಡಿದರು. ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ಶುರುವಾದರು. 2014ರಿಂದ 5 ಬಾರಿ ಕೇಂದ್ರ ಸರ್ಕಾರ ಈ ಬಗ್ಗೆ ಸೂಕ್ಷ್ಮವಾಗಿರುವಂಥ ಒಂದು ವರದಿಯನ್ನು, ಅಂದರೆ ಅವರಿಗೆ ಸೂಚನೆಯನ್ನು ಕೊಟ್ಟ ಬಳಿಕ ಕೂಡ ಕೇರಳ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಸೊ ಆದ್ದರಿಂದ ಯಾವ ರೀತಿಯಲ್ಲಿ ಇವತ್ತಿನ ಈ ಘಟನೆ ನೀವು ಗಮನಿಸಿರ್ಬೋದು, 13,108 ಚದರ ಕಿಲೋಮೀಟರ್ ಏನು ಭೂಪ್ರದೇಶ ಇತ್ತು, ಅದರಲ್ಲಿ ಇವರ ಒತ್ತಡಕ್ಕೆ ಮಣಿದಂಥ ಕೇಂದ್ರ ಸರ್ಕಾರ 3,100 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶದಿಂದ ಕೈಬಿಟ್ಟು ಕೇವಲ 9,994 ಚದರ ಕಿಲೋಮೀಟರ್ ಪರಿಸರವನ್ನು ಮಾತ್ರ ಸೂಕ್ಷ್ಮ ಪರಿಸರ ಅಂತ ಹೇಳಿತ್ತು. ಅದನ್ನು ಅನುಸರಿಸಿ ತಪ್ಪಬೇಡಿ ಅಂತ ಹೇಳಲಾಯಿತು. ಅದರಲ್ಲಿ 9,107 ಅರಣ್ಯ ಇದೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಮನುಷ್ಯ ಮಾಡುವಂತಹ ಏನು ಅನಾಚಾರದಿಂದಾಗಿ ಇವತ್ತು ಆ ಅಮಾಯಕ ಜೀವಗಳು ಬಲಿಯಾಗಿದೆ. ನಾವು ಎಚ್ಚೆತ್ತುಕೊಳ್ಳದಿದ್ದರೆ, ಕೇರಳವನ್ನು ಒಂದು ಪಾಠವನ್ನಾಗಿ ತೆಗೆದುಕೊಳ್ಳದಿದ್ದರೆ, ಇದು ಕರ್ನಾಟಕಕ್ಕೆ ಕೂಡ ಇಂತಹ ಒಂದು ವಿಚಾರ ಇಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕೇರಳದ ವಯನಾಡು ಒಂದು ರೀತಿಯಲ್ಲಿ ಎಚ್ಚರಿಕೆಯ ಗಂಟೆ. ಯಾಕಂತ ಹೇಳಿದ್ರೆ ಅಲ್ಲಿಗಿಂತ ಹೆಚ್ಚು ಪಶ್ಚಿಮ ಘಟ್ಟ ಸೂಕ್ಷ್ಮ ಪ್ರದೇಶ ಕರ್ನಾಟಕದಲ್ಲಿ ಇದೆ, ನೆನಪಿರಲಿ.